ನಮಸ್ಕಾರ. ನವೋದಯ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. 61ನೇ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ ಒಂದು ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ ಒಂದು ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? 61ನೇ ಪ್ರಶ್ನೆಗೆ ಆಪ್ಷನ್ ಎ ಶುಕ್ರ ರೈಟ್ ಆನ್ಸರ್. ಆಪ್ಷನ್ ಎ ಶುಕ್ರ ರೈಟ್ ಆನ್ಸರ್. 62ನೇ ಪ್ರಶ್ನೆ, ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ. ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಆಪ್ಷನ್ ಎ ನ್ಯಾಪ್ಥಲಿನ್ ಬಾಲ್ಗಳು. ನ್ಯಾಪ್ಥಲಿನ್ ಬಾಲ್ಗಳು ಸರಿಯಾದ ಉತ್ತರ. 63ನೇ ಪ್ರಶ್ನೆ, ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ. 63ನೇ ಪ್ರಶ್ನೆಗೆ ಆಪ್ಷನ್ ಸಿ ಸಾಂದ್ರತೆ ಸರಿಯಾದ ಉತ್ತರವಾಗಿರುತ್ತದೆ. ಸಾಂದ್ರತೆ. 64ನೇ ಪ್ರಶ್ನೆ, ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ? 64ನೇ ಪ್ರಶ್ನೆ, ಇದಕ್ಕೆ ಕಾರಣ ಆಪ್ಷನ್ ಬಿ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. ಆಪ್ಷನ್ ಬಿ ಟು ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. ನೆಕ್ಸ್ಟ್ 65ನೇ ಪ್ರಶ್ನೆ, ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಫುಲವಾಗಿರುವ ಜೀವಸತ್ವ ಯಾವುದು? ಜೀವಸತ್ವ ಬಿ ಜೀವಸತ್ವ. ಆಪ್ಷನ್ ಬಿ ಟು ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 66ನೇ ಪ್ರಶ್ನೆ. 66ನೇ ಪ್ರಶ್ನೆ ಈ ರೀತಿಯಾಗಿದೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಬಿಟ್ಟು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನದಾಗಿದೆ. ಇಂಗುಗುಂಡಿಗಳನ್ನು ನಿರ್ಮಿಸುವ ಅಂದರೆ ಸೋಕ್ಫಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಂಡಂತೆ ಆಪ್ಷನ್ ಬಿ ಟು ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು. ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು ಸರಿಯಾಗಿದೆ. ನೆಕ್ಸ್ಟ್ ಹೇಳಿಕೆ ಎ. 68ನೇ ಪ್ರಶ್ನೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದನ್ನು ನಾವು ಚಾಯ್ಸ್ ಮಾಡಬೇಕಾಗಿರ್ತದೆ. ಹೇಳಿಕೆ ಎ, ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೇಳಿಕೆ ಬಿ ಟು, ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ? 68ನೇ ಪ್ರಶ್ನೆ ಆಪ್ಷನ್ ಎ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 69ನೇ ಪ್ರಶ್ನೆ, ಹೇಳಿಕೆ ಎದಲ್ಲಿ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳನ್ನು ಸಂರಕ್ಷಣೆಯಾಗಿದೆ. ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಈ ಮೇಲಿನವುಗಳಲ್ಲಿ ಯಾವುದು ಸರಿ ಅಂತೇಳಿ ನಾವು ನೋಡಿದಾಗ 69ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ 4 ಹೇಳಿಕೆ ಎ ಸರಿ. ಎ ಮತ್ತು ಹೇಳಿಕೆ ಬಿ ಎರಡೂ ಸರಿಯಾಗಿವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? 70ನೇ ಪ್ರಶ್ನೆ ಆಪ್ಷನ್ ಬಿ ಟು ಜನರ ಆರೋಗ್ಯ ಉತ್ತಮವಾಗಿದೆ. ಜನರ ಆರೋಗ್ಯ ಉತ್ತಮವಾಗಿದೆ. ಬಿ ಟು ರೈಟ್ ಆನ್ಸರ್. ಸಾರಿ, ಇಲ್ಲಿ ನೋಡ್ರಿ ಆಪ್ಷನ್ 3 ಕೊಟ್ಟು ಇದರಲ್ಲಿ ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಾರೆ. ಒನ್ ಸೆಕೆಂಡ್. ಆಪ್ಷನ್ ಬಿ ಟು ಜನರ ಆರೋಗ್ಯ ಉತ್ತಮವಾಗಿದೆ. ಸಿ ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಇದರಲ್ಲಿ
ಆಪ್ಷನ್ B2 70ನೇದ್ದು B2 ಎ ಮತ್ತು ಸಿ ಸರಿಯಾಗಿದೆ. ಎ ಮತ್ತು ಸಿ ಸರಿಯಾಗಿದೆ. ಆಪ್ಷನ್ B2 ರೈಟ್ ಆನ್ಸರ್. 71ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? 71 ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಹಾರವನ್ನು ಹೊಂದಿರುತ್ತವೆ. ಈ ಲಕ್ಷಣವು ದ್ರವ್ಯದ ಲಕ್ಷಣವಲ್ಲ. ನೆಕ್ಸ್ಟ್ 72ನೇ ಪ್ರಶ್ನೆ, ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು? ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿ, ವಿದ್ಯುತ್ ಕೋಶಗಳಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು? ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಆಪ್ಷನ್ ಎ ಸರಿಯಾಗಿದೆ. 73ನೇ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಆಪ್ಷನ್ ಡಿ, ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಉಂಗುರಗಳನ್ನು ಹೊಂದಿರೋದು ಶನಿ, ಅಲ್ಲಿ ಗ್ರಹಗಳಲ್ಲಿ ಬಂದಾಗ ಶನಿ ಗ್ರಹಕ್ಕೆ ಉಂಗುರಗಳ ವ್ಯವಸ್ಥೆ ಇರ್ತದೆ, ಆದರೆ ಮಂಗಳ ಗ್ರಹಕ್ಕೆ ಇದು ಸಂಬಂಧಿಸಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 74ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 74, ಹೊಂದಿಸಿ ಬರೆಯಿರಿ. ಇವುಗಳನ್ನು ಹೊಂದಿಸಿ ಬರೆದರೆ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ನೀರಾವಿ ಮತ್ತು ಜಡಾನಿಲಗಳು. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಆನ್ಸರ್ 74 ಸಿ ಸರಿಯಾಗಿದೆ. 74 ಸಿ, ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ. ದೆನ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸಸ್ಯಗಳು ಆಹಾರವನ್ನು ತಯಾರಿಸಲು ಬೇಕಾದ ಅಂಶಗಳು. ಆಪ್ಷನ್ ಡಿ, ಮೇಲಿನ ಎಲ್ಲವೂ, ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು, ಲವಣ, ಪತ್ರಹರಿತು. ಮೇಲಿನ ಎಲ್ಲವೂ ಆಹಾರವನ್ನು ತಯಾರಿಸಲಿಕ್ಕೆ ಬೇಕಾದ ಅಂಶಗಳಾಗಿವೆ. ನೆಕ್ಸ್ಟ್ 76ನೇ ಪ್ರಶ್ನೆ, ಮೇಲ್ಮಣ್ಣು ನಾಶವಾಗುವ ಸಂದರ್ಭ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಜೋರಾಗಿ ಗಾಳಿ ಬೀಸಿದಾಗ. ಜೋರಾಗಿ ಗಾಳಿ ಬೀಸಿದಾಗ ಮೇಲ್ಮಣ್ಣು ನಾಶವಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 77ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಆಪ್ಷನ್ ಎ ಹತ್ತಿ ಏಕವಾರ್ಷಿಕ ಸಸ್ಯ ಆಗಿದೆ. ನೆಕ್ಸ್ಟ್ 78ನೇ ಪ್ರಶ್ನೆ, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಭರತ ಶಕ್ತಿ. 78ನೇ ಪ್ರಶ್ನೆ ಭರತ ಶಕ್ತಿ. ಆಪ್ಷನ್ ಡಿ ಫಾರ್ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ 79ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? 79ನೇ ಪ್ರಶ್ನೆ, ಯಾವ ಕೆಲಸ ನಡೆದಿಲ್ಲ? ಆಪ್ಷನ್ ಡಿ ಫಾರ್ ಗೋಡೆಯನ್ನು ತಳ್ಳುವುದು. ಇಲ್ಲಿ ಕೆಲಸ ನಡೆಯೋದಿಲ್ಲ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ 2:1. 2:1 ಆನ್ಸರ್. ನೆಕ್ಸ್ಟ್ ಓಕೆ, ಇಲ್ಲಿಗೆ ವಿಜ್ಞಾನದ ಪ್ರಶ್ನೆಗಳು ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ EVSಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.